Hello everyone, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೇಳಿ ನೆಕ್ಸ್ಟ್ ಯಾವೊಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಲವ್ ಲೈಫ್ ರಿಲೇಟೆಡ್ ಅಲ್ಲಿ ಇಟ್ಸ್ ಬೀನ್ ವೈಲ್ ನಾನು ಲವ್ ಲೈಫ್ ರಿಲೇಟೆಡ್ ವಿಡಿಯೋ ಮಾಡಿಬಿಟ್ಟು ಕೂಡ ತುಂಬಾನೇ ಟೈಮ್ ಆಗಿತ್ತು. ಸೊ ಮಾಡೋಣ ಅನ್ಕೊಂಡೆ. ಲೆಟ್ಸ್ ಸಿ, ಫೀಲಿಂಗ್ಸ್ ಬಗ್ಗೆ ನೋಡೋಣ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ನೋಡೋಣ, ನೀವು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರೈಬ್ ಮಾಡೋಣ, ಕ್ಲಾರಿಟಿ ಕೊಡೋಣ. ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ ಗೈಸ್, ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಎನಿ 1 ಆಪ್ಷನ್ನ ನೀವು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಗೆ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆಲ್ ರೈಟ್. ಸೊ ಗೈಸ್, ಇವಾಗ ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡ್ಕೊಂಡು ಬನ್ನಿ. ಓಕೆ, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂದರೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಆಗಲಿಲ್ಲ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್, ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಏನೋ ಒಂದಿರುತ್ತೆ, ಚೂಸ್ ಮಾಡ್ಕೊಬೋದು ನಿಮ್ಮ ರೆಸ್ಪೆಕ್ಟೆಡ್ ಇನ್ಫಾರ್ಮೇಷನ್ ಪ್ರಕಾರ. ಓಕೆ, ಸೊ ತಡ ಮಾಡಾದ್ಮೇಲೆ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮ್ಮ ಲವ್ ಲೈಫ್ ರಿಲೇಟೆಡ್ ಆಗಿ, ಎನರ್ಜೀಸ್ ಯಾವ ಥರ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ನಾನು ಲಾಸ್ಟ್ ಟೈಮು ವಿಡಿಯೋ ಮಾಡ್ಬೇಕಾದ್ರೆ ಸಮ್ ವಿಯರ್ಡ್ ನಾಯ್ಸಸ್ ನನಗೆ ಫೀಲ್ ಆಗ್ತಾ ಇತ್ತು ನನ್ನ ಸುತ್ತಮುತ್ತ. ಆ್ಯಂಡ್ ಇವತ್ತು ಸ್ಟಾರ್ಟಿಂಗೇ ಫೀಲ್ ಆಗ್ತಾ ಇದೆ. ಐ ಡೋಂಟ್ ನೋ ವೈ. ಓಕೆ, ಲೆಟ್ಸ್ ಸಿ ಗ್ರೂಪ್ 1 ಏನಿದೆ ಮೆಸೇಜ್ ನಿಮಗೆ ನಿಮ್ಮ ಕನೆಕ್ಷನ್ ಮೇಲೆ ಅಂತ. ದೇರ್ ಈಸ್ ಅ 3 ಆಫ್ ವಾಂಡ್ಸ್, ಏಟ್ ಆಫ್ ಕಪ್ಸ್. ಸೊ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಗ್ರೂಪ್ 1, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. 8 ಆಫ್ ಕಪ್ಸ್ ಇಲ್ಲಿ ನೋಡ್ಬೋದು. ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಡಿಟ್ಯಾಚ್ಮೆಂಟ್ ಕಡೆ ಹೋಗ್ತಾ ಇದ್ದಾರೆ. ಎಮೋಷನಲ್ ಕನೆಕ್ಷನ್ಸ್ ಅಥವಾ ಎಮೋಷನಲ್ ಥಾಟ್ಸ್, ಎಮೋಷನಲ್ ಥಿಂಗ್ ಅದರಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ ಅಂತ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಗ್ರೂಪ್ 1 ನಾನು ಏನು ನೋಡ್ತೀನಿ, ಇದು ನಿಮ್ಮ ಫಾಲ್ಟ್ ಅಲ್ಲ. ನಿಮ್ಮ ಮೇಲೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು, ನೀವೇನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಿ, ನಿಮ್ಮ ಕನೆಕ್ಷನ್ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಹೋಯ್ತು, ಏನೋ ಆ ಥರ ಒಂದು ಥಾಟ್ನ ತಲೆಯಿಂದ ಫಸ್ಟ್ ತೆಗೆದ್ಬಿಡಿ. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಗ್ರೂಪ್ 1, ಅವರು ಯಾವ ಥರ ಒಂದು ಪಾತ್ ಹುಡ್ಕೊತಾ ಇದ್ದಾರೆ ಅಂದರೆ, ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ಇವಾಗ ಮೇನ್ ಆಗಿ ಡಿಟ್ಯಾಚ್ಮೆಂಟ್ ಬೇಕು. ಮೇ ಬಿ ಇದೊಂದು ಮೂಮೆಂಟ್ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದ ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಆ ಥರ ಒಂದು ಇರ್ಬೋದು ಸಿಚುವೇಶನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಫೀಲಿಂಗ್ಸ್ ಕೂಡ ಎಕ್ಸ್ಪ್ರೆಸ್ ಮಾಡೋ ಸಿಚುವೇಶನ್ ಅಲ್ಲೂ ಇಲ್ಲ. ಮೇ ಬಿ ಅದರ್ ಟೆನ್ಷನ್ಸ್ ಇದೆ ಅವರಿಗೆ, ಅದರ್ ಚಾಯ್ಸಸ್ ಕಡೆ ಮೂವ್ ಆಗ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ಅವರು ಯಾವುದೋ ಒಂದು ಥರ್ಡ್ ಪರ್ಸನ್ ಜೊತೆ ಇದ್ದಾರೆ ಅಥವಾ ಅವರು ಒಂದು ಥರ್ಡ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯಿತು, ನನ್ನಿಂದ ಡಿಟ್ಯಾಚ್ ಆಗ್ತಾ ಇದ್ದಾರೆ ಅಂತ. ಆ ಥರ ಅಲ್ಲ. ಒನ್ ಥಿಂಗ್ ಈಸ್, ಅವ್ರಿಗೆ ಫಸ್ಟ್ ಇವಾಗ ಎಲ್ಲದಿಂದ ಡಿಟ್ಯಾಚ್ಮೆಂಟ್ ಬೇಕು ನನಗೆ ಅಂತ. ಇಟ್ಸ್ ನಾಟ್ ದಟ್ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸೇ ಇಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ಆ ಥರ ಅಲ್ಲ. ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಬಟ್ ಅವರ ಒಂದು ಮನಸ್ಸು ಇವಾಗ ಡಿಟ್ಯಾಚ್ಮೆಂಟ್ ಬೇಕು ಅಂತ ಕೇಳ್ತಾ ಇದೆ. ಕೇತು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಏನರಲ್ಲೂ ಇಂಟ್ರೆಸ್ಟ್ ಇಲ್ಲ, ಎಸ್ಪೆಷಲಿ ಲವ್ ಆ್ಯಂಡ್ ರಿಲೇಶನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇಲ್ಲ, ಡಿಟ್ಯಾಚ್ಮೆಂಟ್ ಕಡೆ ಹೋಗಬೇಕು ಆ ಥರ ಒಂದು ಥಾಟಲ್ಲಿ ಇದ್ದಾರೆ. ಎಸ್ಪೆಷಲಿ ಅಟ್ಲೀಸ್ಟ್ ನೆಕ್ಸ್ಟ್ ಒಂದು ಫ್ಯೂ ಮೋರ್ ಮಂತ್ಸ್, 6-7 ಮಂತ್ಸ್ವರೆಗೂ ನಾನು ಯಾವುದೇ ರೀತಿಯಾದ ರಿಲೇಶನ್ಶಿಪ್ಪಲ್ಲಿ ಇರೋದು ಬೇಡ ಅನ್ನೋ ಥಾಟಲ್ಲಿದ್ದಾರೆ. ಯಾರಿಗೂ ನಾನು ಎಮೋಷ್ನಲಿ ಕನೆಕ್ಟ್ ಆಗೋದು ಬೇಡ, ಯಾರಿಗೂ ನಾನು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಕೊಡೋದು ಬೇಡ, ಫೀಲಿಂಗ್ಸ್ ಇದ್ರೂ ನಾನು ಯಾರಿಗೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗಲ್ಲ, ಆ ಥರ ಒಂದು ಥಾಟ್ ಅಲ್ಲಿದೆ.
ಡೆಫಿನೆಟ್ಲಿ ಇವರ ಒಂದು ಥಾಟ್ ಇವಾಗ ಫ್ಯೂಚರಿಸ್ಟಿಕ್ ಆಗಿದೆ, ಅಂದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಕರಿಯರ್ ಫ್ಯೂಚರ್ ಆಗಿರ್ಬೋದು, ಅವರ ಒಂದಷ್ಟು ಡ್ರೀಮ್ಸ್ ಏನಿರುತ್ತೆ ಅವ್ರ ಲೈಫ್ ಪ್ರಕಾರ, ಲೈಕ್ ಟ್ರಾವೆಲ್ ಮಾಡೋದಾಗಿರ್ಬೋದು, ಸೋಲೋ ಟ್ರಾವೆಲ್ ಮಾಡೋದಾಗಿರ್ಬೋದು, ಅವ್ರ ಲೈಫ್ನ ಅವರು ಬೇರೆ ಒಂದು ದೇಶದಲ್ಲಿ ರೂಪಿಸ್ಕೊಳ್ಳೋ ಪ್ಲಾನ್ ಅಲ್ಲಿ ಇರ್ಬೋದು, ಅಥವಾ ಕರಿಯರ್ ವೈಸ್ ಅಲ್ಲಿ ಇನ್ನೂ ಅವ್ರನ್ನ ಅವರು ತುಂಬಾ ಹೈಯರ್ ಪೊಸಿಷನ್ ಅಲ್ಲಿ ಯೋಚನೆ ಮಾಡ್ಕೊಂತ ಇದ್ದಾರೆ. ಮೇ ಬಿ ಅವರ ಒಂದು ಲೈಫ್ ಅಂತ ಬಂದ್ರೆ ಅವರಿಗೆ ಬೇರೆ ಪ್ಲಾನ್ಸ್ ಗಳು ಇರುತ್ತಲ್ವಾ. ಸೊ ಎಲ್ಲೋ ಒಂದ್ ಕಡೆ ಈ ಪರ್ಸನ್ದು ಫೋಕಸ್ ಇವಾಗ ಹೈಯರ್ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ನೋಡ್ತಾ ಇದೆ. ಈ ಪರ್ಸನ್ ನೋಡ್ಬೋದು ಇಲ್ಲಿ, ಈ ಪರ್ಸನ್ ಎಲ್ಲೋ ಒಂದ್ ಕಡೆ ತುಂಬಾ ದೂರ ನೋಡ್ತಾ ಇದ್ದಾನೆ. ಸೊ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಇವಾಗ ತುಂಬಾ ದೂರ ಯೋಚನೆ ಮಾಡ್ತಾ ಇದ್ದಾರೆ. ರಿಲೇಶನ್ಶಿಪ್ ಇಂದ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅನ್ನೋ ಒಂದು ಥಾಟ್ ಇದೆ. ಅವರ ಒಂದು ಫೋಕಸ್ ಕಂಪ್ಲೀಟ್ ಆಗಿ ಅವರ ಕರಿಯರ್, ಅವರ ಫ್ಯೂಚರ್ ಪ್ಲಾನ್ಸ್, ಅವರ ಪ್ಯಾಷನ್. ಇವಾಗ ಏನಿರುತ್ತೆ, ಒಬ್ಬೊಬ್ರಿಗೆ ಏನೇನೋ ಆಸೆಗಳಿರುತ್ತೆ. ಎಲ್ಲರಿಗೂ ರಿಲೇಶನ್ಶಿಪ್ಪೇ ಪ್ರಯಾರಿಟಿ ಆಗಿರಲ್ಲ. ಒಬ್ಬೊಬ್ರಿಗೆ ನನ್ನ ಲೈಫಲ್ಲಿ ಅಟ್ಲೀಸ್ಟ್ ಈ ಒಂದು ಜಾಗಕ್ಕೆ ಟ್ರಾವೆಲ್ ಮಾಡಬೇಕು, ಲೈಫಲ್ಲಿ ಅಟ್ಲೀಸ್ಟ್ ನಾನೊಂದು ಸೋಲೋ ಟ್ರಿಪ್ ಹೋಗ್ಬೇಕು, ಲೈಫಲ್ಲಿ ಅಟ್ಲೀಸ್ಟ್ ನಾನು ಒಂದಷ್ಟು ಸ್ಟ್ರೇಂಜರ್ಸ್ ಜೊತೆ, ಗೊತ್ತೇ ಇಲ್ದವ್ರ ಜೊತೆ ಟ್ರಿಪ್ ಹೋಗ್ಬೇಕು. ತುಂಬಾ ಪ್ಯಾಷನ್ಗಳಿರುತ್ತೆ, ಆಸೆಗಳಿರುತ್ತೆ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಆ ಆಸೆಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋ ಒಂದು ಯೋಜನೆಯಲ್ಲಿದ್ದಾರೆ. ಇಟ್ಸ್ ನಾಟ್ ದಟ್ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಇಷ್ಟ ಇಲ್ಲ, ಕನೆಕ್ಷನ್ ಮೇಲೆ ಇಷ್ಟ ಇಲ್ಲ, ಆ ಥರ ಥಾಟ್ ಅಲ್ಲಿ ಇಲ್ಲ. ಇಟ್ಸ್ ಲೈಕ್ ನಿಮ್ ಬಗ್ಗೆ ಇವಾಗ್ಲೂ ಕೂಡ ಅದೇ ರೀತಿಯಾದ ರೆಸ್ಪೆಕ್ಟ್ ಇದೆ, ಅಷ್ಟೇ ಎಕ್ಸೈಟ್ಮೆಂಟ್ ಕೂಡ ಫೀಲ್ ಆಗುತ್ತೆ. ಬಟ್ ದ ಥಿಂಗ್ ಈಸ್, ಅವರಿಗೆ ನಿಮಗೆ ಯಾವುದೇ ರೀತಿಯಾದ ಎಮೋಷನಲ್ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ. ಅವ್ರು ಇವಾಗ ಡಿಟ್ಯಾಚ್ಮೆಂಟ್ ಮೋಡಲ್ ಇದ್ದಾರೆ. ಇಲ್ಲೇನೋ ಅವರಿಗೆ ಫುಲ್ಫಿಲ್ಮೆಂಟ್ ಆಗ್ತಾ ಇಲ್ಲ. ಇಟ್ಸ್ ನಾಟ್ ದಟ್ ನಿಮ್ ತಪ್ಪು ಅಂತ ಅಲ್ಲ, ಅವರಿಗೇನೆ ಇಲ್ಲಿ ಯಾವುದೇ ರೀತಿ ಒಂದ್ ರೀತಿಲಿ ಫುಲ್ಫಿಲ್ಮೆಂಟ್ ಫೀಲ್ ಆಗ್ತಾ ಇಲ್ಲ ಈ ಕನೆಕ್ಷನ್ ಅಲ್ಲಿ ಅಂತಾನೆ ಹೇಳ್ಬೋದು. ದಟ್ಸ್ ವೈ ಅವರಿಗೆ ಡಿಟ್ಯಾಚ್ಮೆಂಟ್ ಕಡೆ ಹೋಗ್ತಾ ಇದ್ದಾರೆ. ಪೇಜ್ ಆಫ್ ವಾಂಡ್ಸ್, ದೇರ್ ಇಸ್ ಸಮ್ವನ್ ನ್ಯೂ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಮತ್ತೆ ಇವರ ಒಂದು ಮಧ್ಯದಲ್ಲಿ ಎಮೋಷನಲ್ ಬಾಂಡಿಂಗ್ ಇಲ್ದೇನೆ ಇದ್ರೂನು ನಿಮ್ಮಿಬ್ರು ಮಧ್ಯ ಕಾನ್ವರ್ಸೇಷನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಈ ಪರ್ಸನ್ ನಿಮ್ನ ಸ್ಟ್ರೇಂಜರ್ ತರ ಇಟ್ಬಿಡಲ್ಲ. ಕಂಪ್ಲೀಟ್ ಆಗಿ ಈ ಪರ್ಸನ್ ನಿಮ್ನ ಫಾರ್ ಎವರ್ ಬ್ಲಾಕ್ ಮಾಡಲ್ಲ. ಮೆಸೇಜ್ ಬಂದೇ ಬರುತ್ತೆ. ಆ ಒಂದು ಮಿನಿಮಮ್ ಕಾಂಟ್ಯಾಕ್ಟ್ ಅಟ್ಲೀಸ್ಟ್ ನಿಮ್ಮಿಬ್ರು ಮಧ್ಯೆ ಇದ್ದೇ ಇರುತ್ತೆ, ಡೌಟೇ ಇಲ್ಲ. ಇವ್ರ ಸೈಡಿಂದ ಮೆಸೇಜ್ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೆಸೇಜ್ ಬರೋ ಎಲ್ಲ ಪಾಸಿಬಿಲಿಟಿ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಮೀಟ್ ಮಾಡೋ ಎಲ್ಲ ಪಾಸಿಬಿಲಿಟೀಸು ಇದೆ. ನಿಮ್ಮಿಬ್ರು ಮಧ್ಯೆ ಆ ಫ್ರೆಂಡ್ಶಿಪ್ ಇತ್ತು ಅಂದ್ರೆ ಗ್ರೂಪ್ 1 ಆ ಫ್ರೆಂಡ್ಶಿಪ್ ಉಳಿಯುತ್ತೆ. ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದ ಡೌಟ್ ಬೇಡ. ಫ್ರೆಂಡ್ಶಿಪ್ ಅನ್ನೋದೊಂದು ಇರುತ್ತೆ, ಆ ಕಾಂಟ್ಯಾಕ್ಟ್ ಅನ್ನೋದೊಂದು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರ ಲೈಫ್ ಬಗ್ಗೆ ಒಂದು ಮಿನಿಮಮ್ ಅಪ್ಡೇಟ್ಸ್ ಆದ್ರೂ ನಿಮಗೆ ಕೊಡ್ತಾರೆ. ಮಿನಿಮಮ್ ಅಪ್ಡೇಟ್ಸ್ ಅಟ್ಲೀಸ್ಟ್ ನಿಮಗೆ ಆಗುತ್ತೆ. ನಿಮ್ನ ಎಲ್ಲದಿಂದ ಬ್ಲಾಕ್ ಮಾಡೋದು, ಸೋಷಿಯಲ್ ಮೀಡಿಯಾದಿಂದ ಬ್ಲಾಕ್ ಮಾಡೋದು, ಸೊ ಆ ತರ ಮಾಡಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮ್ನ ಫ್ರೆಂಡ್ ವೇ ಅಲ್ಲಿ ನೋಡ್ತಾ ಇದ್ದಾರೆ. ನೀವು ಮೋರ್ ದೆನ್ ಫ್ರೆಂಡು ಇರ್ಬೋದು, ಬಟ್ ಇವರ ಒಂದು ಲವ್ ಲ್ಯಾಂಗ್ವೇಜ್ ಎಮೋಷನ್ಸ್ ಅಲ್ಲ. ನಾನೇನ್ ನೋಡ್ತಾ ಇದೀನಿ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಎಮೋಷನ್ಸ್ ಅಂದ್ರೆ ಇವರು ವೀಕ್ ಆಗೋಗ್ಬಿಡ್ತಾರೆ. ಎಮೋಷನಲ್ ಕನೆಕ್ಷನ್ ಅಂತ ಅಂದ್ರೆ ಇವರು ವೀಕ್ ಆಗೋಗ್ಬಿಡ್ತಾರೆ. ನೀವು ಅಂತ ಅಲ್ಲ, ಯಾರ ಜೊತೆ ಆದ್ರೂ ಅಷ್ಟೇ. ಅವರಿಗೆ ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟ ಇಲ್ಲ. ಎಮೋಷನಲಿ ಯಾರ ಮೇಲೋ ಡಿಪೆಂಡ್ ಆಗೋದಕ್ಕೂ ಕೂಡ ಇಷ್ಟ ಇಲ್ಲ. ಅವ್ರಿಗೆ ಹೆಂಗೆ ಅಂತಂದ್ರೆ, ಏನೇ ಎಮೋಷನಲಿ ಕಷ್ಟ ಇದೆ ನಾನೇ ಅದನ್ನ ಫೇಸ್ ಮಾಡ್ತೀನಿ, ಅದನ್ನೆಲ್ಲ ಹೇಳ್ಕೊಂಡು, ಮೇ ಬಿ ಅವರಿಗೆ ಆ ಲವ್ ಅಂಡ್ ರಿಲೇಶನ್ಶಿಪ್ ಅನ್ನೋ ಕಾನ್ಸೆಪ್ಟೇ ಅವ್ರಿಗೆ ಇಷ್ಟ ಇಲ್ಲ. ಆ ಥರ ಒಂದು ಥಾಟ್. ಅಂದ್ರೆ ಅವ್ರಿಗೆ ಹೆಂಗೆ ಅಂತಂದ್ರೆ, ನನಗೆ ಏನೇನ್ ಬೇಕು, ಕಷ್ಟನ ಸುಖನ ನಾನೇ ಅದನ್ನ ಫೇಸ್ ಮಾಡ್ತೀನಿ, ನಾನೇ ಅದನ್ನ ಓವರ್ಕಮ್ ಮಾಡ್ತೀನಿ. ನಾನು ಯಾಕೆ ಒಂದು ಎಮೋಷನಲ್ ಕನೆಕ್ಷನ್ ಮೇಲೆ ಡಿಪೆಂಡ್ ಆಗಬೇಕು, ನಾನು ಯಾಕೆ ಒಬ್ರ ಮೇಲೆ ಕಮಿಟ್ಮೆಂಟ್ ಅಂತ ಕೊಟ್ಟು ನನ್ನ ಲೈಫಿಗೆ ನಾನೇ ಬೌಂಡ್ರಿ ಯಾಕೆ ನಾನು ಹಾಕೋಬೇಕು. ಈ ತರ ಒಂದಷ್ಟು ಥಾಟ್ಸ್ ಇದೆ ಅವರಿಗೆ. ಲೈಫಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನೂ ಹೊಸದ್ ನೋಡ್ಬೇಕು, ಹೊಸ ಕನೆಕ್ಷನ್ಸ್ ನ ಮಾಡ್ಕೋಬೇಕು, ಈ ತರ ಎಲ್ಲ ಥಾಟ್ಸ್ ಇದೆ. ಡೆಫಿನೆಟ್ಲಿ ನಿಮ್ ಕಂಡ್ರೆ ತುಂಬಾನೇ ಖುಷಿ ಆಗುತ್ತೆ ಅವರಿಗೆ. ನಿಮ್ ತರ ಒಂದು ಪರ್ಸನ್ ಅವ್ರ ಲೈಫಲ್ಲಿ ಇದ್ದಾರೆ ಅಂತಾನೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನಿಮ್ಮಲ್ಲಿರೋ ಒಂದು ಎನರ್ಜಿ, ಎಕ್ಸೈಟ್ಮೆಂಟ್ ಎನರ್ಜಿ, ಎಂಥೂಸಿಯಾಸಮ್ ಎನರ್ಜಿ, ನಿಮ್ ಜೊತೆ ಕನೆಕ್ಟ್ ಆದಾಗ ಅವ್ರಿಗೆ ಸಿಗೋ ಎನರ್ಜಿ ಇದೆಯಲ್ವಾ, ದಟ್ ಫೈರ್ ಎನರ್ಜಿ, ನಿಮ್ ಬಗ್ಗೆ ಅದು ಯಾವತ್ತೂ ಕಡಿಮೆ ಆಗಲ್ಲ. ನಿಮ್ನ ಒಂದು ಸ್ಪೆಷಲ್ ಸಿಚುವೇಶನ್ ಅಲ್ಲೇ ಇಟ್ಟಿದ್ದಾರೆ, ಸ್ಪೆಷಲ್ ಥಾಟ್ಸ್ ಅಲ್ಲೇ ಇಟ್ಟಿದ್ದಾರೆ. ಬಟ್ ಈ ಪರ್ಸನ್ನೇ ಹಿಂಗೆ, ಯಾರಿಗೂ ಎಮೋಷನಲಿ ಕನೆಕ್ಟ್ ಆಗಲ್ಲ, ಯಾರಿಗೂ ಎಮೋಷನಲಿ ಕಮಿಟ್ಮೆಂಟ್ ಕೊಡಲ್ಲ. ನಿಮ್ ಫಾಲ್ಟ್ ಅಲ್ಲ ಅದು.
ಸೊ ನಿಮ್ಮಿಬ್ರ ಮಧ್ಯೆ ಆ ಒಂದು ಮಿನಿಮಮ್ ಕಾಂಟ್ಯಾಕ್ಟ್ ಅನ್ನೋದೊಂದು ಇರುತ್ತೆ. ಸರ್ಪ್ರೈಸಿಂಗ್ ಮೀಟಿಂಗ್ ಕೂಡ ಇರುತ್ತೆ, ಸರ್ಪ್ರೈಸಿಂಗ್ ಮೆಸೇಜಸ್ ಕೂಡ ಈ ಪರ್ಸನ್ ಕಡೆಯಿಂದ ನಿಮಗೆ ಬರುತ್ತೆ. ಸೊ ಯು ನೀಡ್ ನಾಟ್ ಹ್ಯಾವ್ ಟು, ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ಈ ಪರ್ಸನ್ ಮೇಲೆ ಜಾಸ್ತಿ ಅಟ್ಯಾಚ್ ಆಗೋದಕ್ಕೆ ಹೋಗ್ಬಿಡಿ, ಅಥವಾ ಈ ಪರ್ಸನ್ ಕಡೆಯಿಂದ ಏನೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅವ್ರ ಕಮಿಟ್ಮೆಂಟ್ ಕೊಡ್ಬೋದಾ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಅವ್ರು ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಾ. ಎಲ್ಲದು ಮೈನರ್ ಆರ್ಕನ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರ ಲೈಫಲ್ಲಿ ಅವರ ಪ್ರಯಾರಿಟೀಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. 10 of Pentacles. ಈ ಒಂದು ಕನೆಕ್ಷನ್ಗೆ ಪೊಟೆನ್ಷಿಯಲ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಇವಾಗಲ್ಲ ಅಷ್ಟೇ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಎಕ್ಸ್ಪೆಕ್ಟ್ ಎನಿಥಿಂಗ್. ಈ ಕನೆಕ್ಷನ್ ನೀವೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಈ ಒಂದು ಟೈಮಲ್ಲಿ ಮಾತ್ರ. ಬಟ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿರ್ತಾರೆ, ಡೌಟೇ ಇಲ್ಲ. ಈ ಒಂದು ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿ ಇದೆ. ಇವಾಗ ನೀವು ನೋಡ್ದೇ ಇರ್ಬೋದು, ಫ್ಯೂಚರಲ್ಲಿ ನೋಡ್ತೀರಾ. ಅಟ್ಲೀಸ್ಟ್ ಆಸ್ ಅ ಫ್ರೆಂಡ್ ಆಗಾದೂ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರೆ. ಆ್ಯಂಡ್ ಈ ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿ ಇದೆ. ಇದು ಯಾವುದೇ ರೀತಿ ಟೈಮ್ ಪಾಸ್ ಕನೆಕ್ಷನ್ ಅಲ್ಲ. ಬಿಕಾಸ್ ನಿಮ್ಮ ಜೊತೆ ಆ ಕಂಫರ್ಟ್ನೆಸ್ ಅವ್ರಿಗೆ ಫೀಲ್ ಆಗುತ್ತೆ, ನಿಮ್ಮ ಜೊತೆ ಆ ಸ್ಟೆಬಿಲಿಟಿ ಫೀಲ್ ಆಗುತ್ತೆ. ಎಲ್ಲೋ ಒಂದು ಕಡೆ ನೀವು ಅವರ ಒಂದು ಲೈಫಿಗೆ ಸೆಟ್ ಆಗ್ತೀರಾ, ನೀವು ಅವರ ಒಂದು ಮೆಂಟಾಲಿಟಿನ ಅರ್ಥ ಮಾಡ್ಕೊತೀರಾ ಅನ್ನೋ ಕೂಡ ಥಾಟ್ ಇದೆ ಅವರಿಗೆ. ಎಲ್ಲೇ ಹೋದ್ರು, ಎಷ್ಟೇ ದೂರ ಹೋದ್ರು, ಎಷ್ಟೇ ಲೈಫ್ ಚೇಂಜಸ್ ಆದ್ರೂ ನಿಮ್ಮೇಲಿರೋ ಗೌರವ, ನಿಮ್ಮೇಲಿರೋ ಒಪಿನಿಯನ್, ನಿಮ್ಮೇಲಿರೋ ಥಾಟ್ಸ್ ಅವರಿಗೆ ಡೆಫಿನೆಟ್ಲಿ ಚೇಂಜ್ ಆಗಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ನೀವು ಅಡ್ಜಸ್ಟ್ ಆಗ್ತೀರಾ, ಅವ್ರಿಗೆ ಗೊತ್ತು ನಿಮ್ಮ ಜೊತೆ ಒಂದು ಕಂಫರ್ಟ್ನೆಸ್ ಸಿಗುತ್ತೆ, ಅವ್ರಿಗೆ ಗೊತ್ತು ಅವರ ಮೈಂಡ್ ಸೆಟ್ಟಲ್ಲಿ ಏನೋ ಫ್ಯೂ ಸಿಮಿಲರ್ ಥಿಂಗ್ಸ್ ಇದೆ, ಅದು ಕನೆಕ್ಷನ್ನ ಸೇಫ್ ಆಗಿ ಇಟ್ಟಿರುತ್ತೆ ಅಂತ ಆಗಿರ್ಬೋದು. ಎಲ್ಲೋ ಗೊತ್ತು ನೀವು ಅವರ ಒಂದು ಲೈಫ್ ಸ್ಟೈಲಿಗೆ ಮ್ಯಾಚ್ ಆಗೋ ಒಂದು ಪರ್ಸನ್ನೇ, ಇಲ್ಲ ಅಂತ ಅಲ್ಲ. ಬಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಸೊ ಗ್ರೂಪ್ ನಾನೇನು ನೋಡ್ತಾ ಇದ್ದೀನಿ, ಈ ಪರ್ಸನ್ ಮತ್ತು ಈ ಕನೆಕ್ಷನ್ಗೆ ಪೊಟೆನ್ಷಿಯಲ್ ಇದೆ. ಬಟ್ ದ ಓನ್ಲಿ ಥಿಂಗ್ ಈಸ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಟೈಮಿಂಗ್ ಸರಿ ಇಲ್ಲ. ಅವರಿಗೆ ಇವಾಗ ಒಂದು ಸ್ವಲ್ಪ ಸ್ಪೇಸ್ ಬೇಕು ಅನ್ನೋ ಥಾಟಲ್ಲಿದ್ದಾರೆ, ಆ ಡಿಟ್ಯಾಚ್ಮೆಂಟ್ ಬೇಕು ಅನ್ನೋ ಒಂದು ಥಾಟಲ್ಲಿದ್ದಾರೆ. ಸ್ವಲ್ಪ ನಾನು ಎಲ್ಲದರಿಂದ ದೂರ ಹೋಗೋಣ, ಎಸ್ಪೆಷಲಿ ಎಮೋಷ್ನಲಿ ಯಾರಿಗೂ ಕಮಿಟ್ಮೆಂಟ್ ಕೊಡೋದು ಬೇಡ, ನನ್ನ ಫ್ಯೂಚರ್ ಮೇಲೆ ಫೋಕಸ್ ಮಾಡೋಣ, ನನ್ನ ಫ್ಯೂಚರ್ನ ಫಸ್ಟು ಸ್ಟೆಬಿಲೈಸ್ ಮಾಡ್ಕೊಳ್ಳೋಣ, ಆ ಥರ ಒಂದು ಥಾಟಲ್ಲಿದ್ದಾರೆ ಇವರು ಅನ್ಬೋದು. ಬಿಟ್ರೆ ದೇರ್ ಇಸ್ ನಥಿಂಗ್ ಲೈಕ್ ಇವ್ರು ನಿಮಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ, ಇವ್ರು ನಿಮಗೆ ಅಟೆನ್ಷನ್ನೇ ಕೊಡ್ತಾ ಇಲ್ಲ, ಆ ಥರ ಅಲ್ಲ. ಇವಾಗಲೂ ಕೂಡ ನಿಮ್ಮನ್ನ ಒಂದು ಸ್ಪೆಷಲ್ ಕಾರ್ನರಲ್ಲಿ ಇಟ್ಟಿದ್ದಾರೆ, ಸ್ಪೆಷಲ್ ಪ್ಲೇಸಲ್ಲಿ ಇಟ್ಟಿದ್ದಾರೆ ಅವ್ರ ಲೈಫಲ್ಲಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಬಟ್ ಎಸ್, ಈ ಒಂದು ಕನೆಕ್ಷನ್ ನೀವು ಡೆಫಿನೆಟ್ಲಿ ಕೌಂಟ್ ಮಾಡ್ಬೋದು. ಇವಾಗ ಇದ್ರದ್ದು ಈ ಒಂದು ಪರ್ಸನ್ ನಿಮಗೆ ಇಂಪಾರ್ಟೆನ್ಸ್ ಕೊಡದೇ ಇದ್ರೂ ಆಫ್ಟರ್ 1-2 years ಆದಮೇಲೆ ಡೆಫಿನೆಟ್ಲಿ ನಿಮ್ಗೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನಿಮ್ಮ ಮೇಲಿರೋದು, ಇನ್ನೂ ಈ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಎಸ್ ಗ್ರೂಪ್ 1, ದಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ನೀವು ಹೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ವಿಡಿಯೋ ಬರುತ್ತೆ ವೆರಿ ಸೂನ್. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್. ಓಕೆ, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಇಮೇಜ್ ಅಥವಾ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನು ಮೆಸೇಜ್ ಇದೆ ನಿಮ್ಮ ಒಂದು ಲವ್ ಲೈಫ್ ಬಗ್ಗೆ, ಫೀಲಿಂಗ್ಸ್ ಬಗ್ಗೆ, ಅಥವಾ ಥರ್ಡ್ ಪಾರ್ಟಿ ಬಗ್ಗೆ, ಕನೆಕ್ಷನ್ ಬಗ್ಗೆ ಎಲ್ಲದನ್ನು ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 2 ಏನು ಮೆಸೇಜ್ ಇದೆ ನಿಮ್ಮ ಒಂದು ಸಿಚುವೇಶನ್ಗೆ ಅಂತ. ಓಕೆ, Knight of Swords, 7 of Pentacles. ಈ ಪರ್ಸನ್ ನೀವು ಅಂತ ಬಂದ್ರೆ ಸ್ವಲ್ಪ ಪೇಷನ್ಸ್ ಕಳ್ಕೊತಾ ಇದ್ದಾರೆ. ಈ ಪರ್ಸನ್ ಹೆಂಗ್ ಗೊತ್ತಾ, ಇಲ್ಲಿ ಯಾವುದೇ ರೀತಿ ಡೆಫಿನೆಟ್ಲಿ ನಾನು ಥರ್ಡ್ ಪಾರ್ಟಿ ಸಿಚುವೇಶನ್ ಹತ್ರ ನೋಡ್ತಾ ಇಲ್ಲ. ಬಟ್ ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ಗೆ ಪೇಷನ್ಸ್ ಅನ್ನೋದು ಕಡಿಮೆ ಇದೆ.
ಇನ್ ಕೇಸ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಇದು ನಿಮ್ದೇ ರೀಡಿಂಗ್ ಅಂತ, ಅಥವಾ ನಿಮ್ಮ ಎನರ್ಜಿನೂ ಆಗಿರ್ಬೋದು ಇದು. ಇಲ್ಲ ನಾನು ಏನ್ ನೋಡ್ತಾ ಇದ್ದೀನಿ, ಎಲ್ಲೋ ಒಂದ್ ಕಡೆ ಈ ಪರ್ಸನ್ನಿಗೆ ಫೀಲ್ ಆಗ್ತಾ ಇದೆ ಅದ್ ನೀವು ಆಗಿರ್ಬೋದು, ನೀವು ಪೇಷನ್ಸ್ ಕಳ್ಕೊಂತ ಇದ್ದೀರಾ ಅನ್ನೋ ಒಂದು ಥಾಟ್ ಕೂಡ ಅವರಿಗೆ ಬರ್ತಾ ಇದೆ. ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಕನೆಕ್ಷನ್ ಸ್ಲೋ ಬಿಲ್ಡ್ ಆಗ್ಲಿ, ಕನೆಕ್ಷನ್ ಇವಾಗ್ಲೇ ನಾನೊಂದು ಏನು ಟ್ಯಾಗ್ ಲೈನ್ ಕೊಡೋದ್ ಬೇಡ, ನಾನು ಗರ್ಲ್ ಫ್ರೆಂಡ್, ನಾನು ಬಾಯ್ ಫ್ರೆಂಡ್ ಅಂತ ಕೊಡೋದ್ ಬೇಡ. ಬಿಕಾಸ್ 7 ಆಫ್ ಪೆಂಟಕಲ್ಸ್ ನೋಡ್ಬೋದು, ವೆರಿ ಸ್ಲೋ ಎನರ್ಜಿ. ಎಲ್ಲೋ ಒಂದ್ ಕಡೆ ಅವರಿಗೆ ಎಲ್ಲಾ ನಿಮ್ಮ ಕ್ವೆಶನ್ಸಿಗೂ ಆನ್ಸರ್ಸ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು, ತುಂಬಾ ಸ್ಲೋ ಎನರ್ಜಿ ಅವರು ಕೂಡ. ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಓಕೆ, ನನ್ನ ರಿಲೇಶನ್ಶಿಪ್ಪಿಗೆ ಹೋಗೋದೇನ್ ದೊಡ್ಡ ವಿಚಾರ ಅಲ್ಲ, ಇದು ರೈಟ್ ಪರ್ಸನ್ನ, ನನ್ನ ಎನರ್ಜಿ ರೈಟ್ ಸಿಚುವೇಶನ್ ಕಡೆ ಹೋಗ್ತಾ ಇದೆಯಾ, ಅಥವಾ ಈಸ್ ಇಟ್ ವರ್ತ್ ಇಟ್, ಎಲ್ಲದೂ ಅವರಿಗೆ ಬೇಕು, ಎಲ್ಲದಕ್ಕೂ. ದಟ್ಸ್ ವೈ ಅವ್ರು ತುಂಬಾ ಟೈಮ್ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಅರ್ಜೆಂಟ್ ಆಗಿ ಡಿಸಿಷನ್ಸ್ ತಗೊಳೋದಕ್ಕೆ ಇಷ್ಟಪಡಲ್ಲ. ಬಟ್ ನಿಮ್ಮ ಎನರ್ಜಿ ಅಂತ ಬಂದಾಗ ಮೇ ಬಿ ನೀವು ತುಂಬಾ ಪೇಷನ್ಸ್ ಕಳ್ಕೊಂತ ಇದ್ದೀರಾ. ಗ್ರೂಪ್ 2 ಅಂದ್ರೆ ಇವತ್ತೇ ನನಗೆ ಆನ್ಸರ್ಸ್ ಬೇಕು, ಇವತ್ತೇ ನನಗೆ ಗೊತ್ತಾಗ್ಬೇಕು ಈ ಕನೆಕ್ಷನ್ ಫ್ಯೂಚರ್ ಏನು, ಇವತ್ತೇ ನನಗೆ ಗೊತ್ತಾಗ್ಬೇಕು ನಾವೆಲ್ಲಿ ಹೋಗ್ತಾ ಇದ್ದೀವಿ. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ನಿಮ್ಮ ಈ ಒಂದು ಇಂಪಲ್ಸಿವ್ ಎನರ್ಜಿ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ, ನಿಮ್ಮ ಈ ರೆಕ್ಲೆಸ್ ಎನರ್ಜಿ ಅನ್ನೋದೊಂದು ಎಫೆಕ್ಟ್ ಆಗ್ತಾ ಇದೆ. ನಿಮ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಎನರ್ಜಿಸ್ ಮ್ಯಾಚ್ ಆಗ್ತಾ ಇಲ್ಲ ಅಷ್ಟೇ. ನೀವು ಫಾಸ್ಟ್ ಅಂಡ್ ಫಾರ್ವರ್ಡ್ ಆಗಿದ್ದಾರೆ, ಇದೀರಾ, ನೀವು ಮುಂದೆ ಕುತ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಆರಾಮಾಗಿ ಹೋಗ್ಬೇಕು, ಸ್ಲೋ, ಲೆಟ್ ಇಟ್ ಗೋ ಸ್ಲೋ, ಆ ತರ ಒಂದು ಥಾಟ್ ಅಲ್ಲಿ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮಗೆ ಅವ್ರು ಏನ್ ಅನ್ಕೊಂತಾ ಇದ್ದಾರೆ, ಅವ್ರ ಕಡೆಯಿಂದ ಏನ್ ಡಿಸಿಷನ್ ಇದೆ, ಅವ್ರ ಲೈಫಲ್ಲಿ ನಾನು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದೀನಿ, ಅದೆಲ್ಲದಕ್ಕೂ ಆನ್ಸರ್ಸ್ ಬೇಕು ಎಲ್ಲೋ ಒಂದ್ ಕಡೆ ನಿಮಗೆ. ಬಟ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಫೌಂಡೇಶನ್ ನ ಮಿಸ್ ಮಾಡೋದ್ ಬೇಡ. ಒಂದ್ ಸ್ಟೆಪ್ನ ಎಗರ್ಸ್ಕೊಂಡು ಮೇಲ್ ಹೋಗೋದು ದೊಡ್ಡ ವಿಚಾರ ಏನಲ್ಲ. ಬಟ್ ಆ ಸ್ಟೆಪ್ಸ್ಗಳಲ್ಲಿ ಸಿಗ್ಬೇಕಾದ ಎಕ್ಸ್ಪೀರಿಯನ್ಸ್ಗಳು, ಆನ್ಸರ್ಸ್ಗಳೆಲ್ಲ ಮಿಸ್ ಆಗುತ್ತೆ ಎಗರ್ಸ್ಕೊಂಡು ಹೋದ್ರೆ. ದಿಸ್ ಇಸ್ ಯು, ಮೇ ಬಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಬಟ್ ಅವರಿಗೆ ನಿಮ್ ಎನರ್ಜಿ ಮ್ಯಾಚ್ ಆಗ್ತಾ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ. ಇಟ್ಸ್ ನಾಟ್ ದಟ್ ಅವ್ರಿಗೆ ನಿಮ್ ಮೇಲೆ ಯಾವುದೇ ರೀತಿ ಭಾವನೆಗಳಿಲ್ಲ ಅಂತ, ಆತರ ಅಲ್ಲ, ಕನೆಕ್ಷನ್ ಮ್ಯಾಚ್ ಆಗ್ತಾ ಇಲ್ಲ. ಇವಾಗ ಲೈವ್ ವಿಡಿಯೋಸ್ ಅಲ್ಲೂ ಕಮೆಂಟ್ಸ್ ಬರ್ತಾ ಇರತ್ತೆ, ಅದು ಕಮೆಂಟ್ಸ್ ಏನಾಗ್ತಿರುತ್ತೆ, ಮೇಲೆ ಹೋಗ್ತಾ ಇರುತ್ತೆ. ನೀವೇನ್ ಅನ್ಕೊಂತೀರಾ, ನಾವು ಬೇಕಂತಾನೆ ಆನ್ಸರ್ಸ್ ಮಾಡ್ತಾ ಇಲ್ಲ ಅಂತ. ಬಟ್ ನಮಗೇನ್ ಅನ್ನಿಸ್ತಾ ಇರುತ್ತೆ, ಯಾವ್ದು ಕರೆಕ್ಟ್ ಆಗಿ ಓದಕ್ ಆಗ್ತಿಲ್ಲ, ಎಲ್ಲ ಮೇಲೋಗ್ತಾ ಇದೆ, ಈ ತರ. ಎಲ್ಲೋ ಒಂದ್ ಕಡೆ ಆ ಎನರ್ಜಿ ಮ್ಯಾಚ್ ಆಗ್ತಾ ಇಲ್ಲ, ಪರ್ಸ್ಪೆಕ್ಟಿವ್ ಮ್ಯಾಚ್ ಆಗ್ತಾ ಇಲ್ಲ, ಥಾಟ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಇಟ್ಸ್ ನಾಟ್ ದಟ್ ನೀವು ಕಂಪ್ಯಾಟಿಬಲೇ ಅಲ್ಲ ಅಂತ, ಆ ತರ ಅಲ್ಲ, ಆ ಒಂದು ಥಾಟ್ ಪ್ರೊಸೆಸ್ ಮ್ಯಾಚ್ ಆಗ್ತಾ ಇಲ್ಲ. ನೀವ್ ಯಾವ ತರ ಅಂದ್ರೆ ಬೇಗ ಕನೆಕ್ಟ್ ಆಗೋಣ, ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡೋಣ, ಬೇಗ ನಾವು ವಿಲ್ ಸ್ಪೆಂಡ್ ಟೈಮ್, ಆ ತರ ಥಾಟ್ ಅಲ್ಲಿ ಇರ್ಬೋದು. ಬಟ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಏನ್ ಮಾಡ್ತಾ ಇದೀವಿ ಅದೊಂದು ಮೀನಿಂಗ್ ಫುಲ್ ಆಗಿರ್ಬೇಕು. ನಾಡಿದ್ದು ನನಗೆ ರಿಗ್ರೆಟ್ ಫೀಲ್ ಆಗ್ಬಾರ್ದು, ಅಥವಾ ನಾನು ಯಾಕೆ ಹಂಗ್ ಮಾಡ್ದೆ, ನಾನು ಯಾಕೆ ಈ ಪರ್ಸನ್ ಚೂಸ್ ಮಾಡ್ದೆ ನನ್ನ ಲೈಫಲ್ಲಿ, ಆ ತರ ನನಗೆ ಥಾಟ್ ಬರಬಾರ್ದು. ಅವರ ಒಂದು ಮೆಂಟಾಲಿಟಿ ವೆರಿ ಸ್ಲೋ ಅಂಡ್ ಸ್ಟಡಿ ಆಗಿದೆ. ಅದೇ ಕನೆಕ್ಟ್ ಆಗ್ತಾರೆ. ಎಲ್ಲೋ ಒಂದ್ ಕಡೆ ನಿಮಗೆ ಅನ್ನಿಸ್ತಿರ್ಬೋದು, ಮೇ ಬಿ ಈ ಪರ್ಸನ್ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ಮೇ ಬಿ ಈ ಪರ್ಸನಿಗೆ ಬೇರೆ ಯಾರೋ ಅವರ ಮೈಂಡ್ ಸೆಟ್ ಅಲ್ಲಿ ಇರ್ಬೋದು, ಮೇ ಬಿ ಈ ಪರ್ಸನಿಗೆ ನನ್ನ ಬಿಟ್ಟು ಬೇರೆ ಯಾರೋ ಇಂಪಾರ್ಟೆಂಟ್ ಪರ್ಸನ್ ಇರ್ಬೋದು. ಈ ತರ ಒಂದು ಥಾಟ್ ಅಲ್ಲಿ ಇದ್ದೀರಾ ಪ್ರಾಬಬ್ಲಿ ನೀವು. ಬಟ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಟೇಕಿಂಗ್ ಟೈಮ್, ಓಪನ್ ಅಪ್ ಆಗೋದಕ್ಕೂ ತುಂಬಾ ಟೈಮ್ ತಗೊಂತಾ ಇದ್ದಾರೆ, ನಿಮ್ನ ಟ್ರಸ್ಟ್ ಮಾಡೋದಕ್ಕೂ ತುಂಬಾ ಟೈಮ್ ತಗೊಂತಾ ಇದ್ದಾರೆ. ನಿಮ್ ಬಗ್ಗೆ ಟ್ರಸ್ಟ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಓಪನ್ ಅಪ್ ಆಗೋದಕ್ಕೆ ತುಂಬಾ ಟೈಮ್ ತಗೊಂತಾ ಇದ್ದಾರೆ. ನಿಮ್ ಜೊತೆ ಕಂಫರ್ಟಬಲ್ ಫೀಲ್ ಮಾಡೋದಕ್ಕೂ ತುಂಬಾ ಟೈಮ್ ತಗೊಂತಾ ಇದ್ದಾರೆ. ಈ ಕನೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಇದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು, ಎಲ್ಲದಕ್ಕೂ ಟೈಮ್ ತಗೊಂತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ನೀವು ಸ್ವಲ್ಪ ಪೇಷನ್ಸ್ ಕಳ್ಕೊಂತಾ ಇದ್ದೀರಾ ಅನ್ಬೋದು. ಓಕೆ, ಇಟ್ಸ್ ಲೈಕ್ ಹೆಂಗ್ ಗೊತ್ತಾ, ನಾನು ತುಂಬಾ ಮಾತಾಡ್ತೀನಿ, ಈ ಪರ್ಸನ್ ಏನೂ ಮಾತಾಡಲ್ಲ, ಈ ತರ ಥಾಟ್ಸ್ ತುಂಬಾ ಇದೆ ನಿಮಗೆ. ಬಟ್ ಅವರ ನೇಚರೇ ಹಂಗೆ, ಅವರ ನೇಚರೇನೆ ಸ್ಲೋ ಅಂಡ್ ಸ್ಟಡಿ, ಅವರ ನೇಚರೇ ಆಗಿರೋದ್ರಿಂದ ವಿ ಕಾಂಟ್ ಟೆಲ್ ಎನಿಥಿಂಗ್. ದೇರ್ ಈಸ್ 7 ಆಫ್ ಸ್ವಾರ್ಡ್ಸ್. ಒನ್ ಥಿಂಗ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು, 2 7ಗಳು ಬಂದಿದೆ. 7 ಚಾರಿಯಟ್ ನಂಬರ್ ಅಂಡರ್ ಬರುತ್ತೆ.
ಗ್ರೂಪ್ 2, ಒನ್ ಥಿಂಗ್ ಯು ಗೈಸ್ ನೀಡ್ ಟು ಬಿ ವೆರಿ ಕೇರ್ಫುಲ್. ತುಂಬ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಇಟ್ಸ್ ನಾಟ್ ದಟ್ ಈ ಪರ್ಸನ್ ಮಧ್ಯದಲ್ಲಿ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ, ಆ ಥರ ಅಲ್ಲ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಓಕೆ ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಇಟ್ಸ್ ನಾಟ್ ದಟ್ ಕೊಟ್ಟಿಲ್ಲ ಅಂತ ಅಲ್ಲ, ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅವರಿಂದ ಇಟ್ಸ್ ಡಿಫ್ರೆಂಟ್, ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ನಿಮ್ಮಿಂದ ಇಟ್ಸ್ ಟೋಟಲಿ ಡಿಫ್ರೆಂಟ್. ತುಂಬ ಟೈಮ್ ತಗೊಂತಾರೆ ನಿಮ್ಮನ್ನ ಟ್ರಸ್ಟ್ ಮಾಡೋದಕ್ಕೆ. ಎಲ್ಲೋ ಒಂದು ಕಡೆ ಇವಾಗಲೂ ಕೂಡ ನಿಮ್ಮ ಮೇಲೆ ಅಷ್ಟು ಟ್ರಸ್ಟ್ ಇಲ್ಲ ಅನ್ನೋದೊಂದು ಬರ್ತಾ ಇದೆ. ಯಾರೋ ಒಬ್ರು ಇಲ್ಲಿ ವೆರಿ ಸ್ಮಾರ್ಟ್ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ, ಇದು ಈ ಪರ್ಸನ್ನೇ ಆಗಿರಬಹುದು. ಇಟ್ಸ್ ಲೈಕ್ ಏನ್ ಗೊತ್ತಾ, ನಿಮ್ಮ ಲೈಫಲ್ಲಿ ಮೇ ಬಿ ಅವರು ಬೇರೆನೆ ಅವರ ಒಂದು ಅಡ್ವಾಂಟೇಜ್ಗೋಸ್ಕರ ಇರ್ಬೋದು, ನಿಮ್ಮಿಂದ ಅವ್ರಿಗೇನೋ ಯೂಸ್ಫುಲ್ ಆಗ್ತಾ ಇದೆ ಅದಕ್ಕೋಸ್ಕರ ಇರ್ಬೋದು, ನಿಮ್ಮಿಂದ ಅವರಿಗೆ ಒನ್ ಆರ್ ದಿ ಅದರ್ ವೇ ಪಾಸಿಟಿವ್ ವೇಯಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇದೆ, ಅದಕ್ಕವ್ರು ನಿಮ್ಮ ಲೈಫಲ್ಲಿ ಇರ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಥರ್ಡ್ ಪೀಪಲ್ದು ಕಣ್ಣು ಕೂಡ ಈ ಕನೆಕ್ಷನ್ ಮೇಲೆ ತುಂಬ ಇದೆ. ಅನ್ನೆಸೆಸರಿಯಾಗಿ ಔಟ್ಸೈಡ್ ಪೀಪಲ್ ಇದಕ್ಕೆ ಎಫೆಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಅನ್ನೆಸೆಸರಿಯಾಗಿ ಈ ಕನೆಕ್ಷನ್ ಹೋಗ್ತಿರೋ ಫೇಸ್ ಏನಿದೆ ಅದು ಕಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ ಇಲ್ಲಿ, ಒಂದು ಸ್ಟ್ರಾಂಗ್ ಎನರ್ಜೀಸ್ ನೋಡ್ತಾ ಇಲ್ಲ ನಿಮ್ಮಿಬ್ರು ಮಧ್ಯದಲ್ಲಿ. ಏನೋ ಎಲ್ಲೋ ಒಂದ್ ಕಡೆ ನಿಮಗೆ ರಿಯಲ್ ಆನ್ಸರ್ಸ್ ಬೇಕಾಗಿದೆ, ಅವ್ರು ಬರ್ತಾರಾ ನನ್ನ ಲೈಫಲ್ಲಿ, ಕನೆಕ್ಟ್ ಆಗ್ತಾರಾ ಅಂತ. ಬಟ್ ಈ ಪರ್ಸನ್ ನಿಮಗೆ ಫಾಲ್ಸ್ ಹೋಪ್ ಕೊಡೋ ಪಾಸಿಬಿಲಿಟೀಸ್ ಇದೆ. ಬರ್ತಾರೆ, ಮೆಸೇಜ್ ಮಾಡ್ತಾರೆ, ಸೀರಿಯಸ್ನೆಸ್ ಅನ್ನೋ ಒಂದು ಫೀಲ್ ಕೊಡ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಡಿಸಪಿಯರ್ ಆಗ್ತಾರೆ. ಆನ್ ಆ್ಯಂಡ್ ಆಫ್ ಅಂತ ಒಂದು ಸ್ಟೆಬಿಲಿಟಿ ಈ ಪರ್ಸನ್ ನಿಮಗೆ ಕೊಡಲ್ಲ. ಎಲ್ಲೋ ಒಂದ್ ಕಡೆ ಬಿಟ್ ಸೆಲ್ಫ್ ಫೋಕಸ್ಡ್ ಅಂದ್ರೂ ಡೌಟ್ ಇಲ್ಲ, ಇವರು ಸ್ಲೋ ಮೈಂಡೆಡ್ ಆಗಿರ್ಬೋದು, ಬಟ್ ನಿಮ್ ಬಗ್ಗೆ ಯಾವುದೇ ರೀತಿಯಾದ ಡಿಸಿಷನ್ ಅವ್ರು ಮೆಂಟಲಿ ತಗೊಂಡಿಲ್ಲ, ಅಂಡ್ ಯಾವುದೇ ರೀತಿಯಾದ ಕನ್ಕ್ಲೂಷನ್ಗೆ ಕೂಡ ಬಂದಿಲ್ಲ. ಸೊ ಇನ್ ಕೇಸ್ ನೀವು ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಗ್ರೂಪ್ 2 ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಇವರು ಇನ್ನೂ ಈ ಕನೆಕ್ಷನ್ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ, ಇನ್ನೂ ಅವ್ರಿಗೆ ಆ ಥಾಟ್ ಬಂದಿಲ್ಲ, ದಿಸ್ ಇಸ್ ಟ್ರೂ ಕನೆಕ್ಷನ್, ರಿಯಲ್ ಕನೆಕ್ಷನ್, ಏನು ಆ ಒಂದು ಥಾಟ್ ಅವ್ರಿಗಿನ್ನೂ ಬಂದಿಲ್ಲ. ಓಕೆ, 5 ಆಫ್ ಸ್ವರ್ಡ್ಸ್, ಲುಕ್ ಎಟ್ ದಿಸ್. ಮುಂಚೆನೆ ಹೇಳ್ದಂಗೆ ಹೊರಗಡೆ ಜನರದ ಮಾತು ತುಂಬಾ ಕೇಳ್ತಾ ಇದ್ದಾರೆ, ಹೊರಗಡೆ ಜನರು ಮಾತುಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರು ನಿಮ್ನ ಪಾರ್ಟ್ನರ್ ತರ ಕನ್ಸಿಡರ್ ಮಾಡ್ತಾ ಇಲ್ಲ, ನಿಮ್ನ ಒಂದು ಕಾಂಪಿಟೇಷನ್ ತರ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರ ಒಂದು ಯೂಸಿಗೆ ನಿಮ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಅಂದ್ರೂ ಡೌಟ್ ಇಲ್ಲ. ನಿಮ್ ಜೊತೆ ಚೆನ್ನಾಗಿ ಮಾತಾಡಿಸ್ಬೋದು, ನಿಮ್ ಜೊತೆ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ಬೋದು. ಎಲ್ಲೋ ಒಂದ್ ಕಡೆ ಆ ಈಗೋ ಕ್ಲಾಶಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ಒಂದು ಕನೆಕ್ಷನ್ ನ ಮತ್ತೆ ಶೇಕಿ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ಈ ಪರ್ಸನ್ ನಿಮ್ ಲೈಫಲ್ಲಿ ಯಾಕಿದ್ದಾರೆ, ಟ್ರಸ್ಟ್ ಮಾಡೋದಕ್ಕೂ ಮುಂಚೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು ಗ್ರೂಪ್ 2. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಈಸ್, ಅಟ್ ದ ಸೇಮ್ ಟೈಮ್ ನಾನು ಬ್ಲೇಮ್ನ ಎಲ್ಲ ಈ ಪರ್ಸನ್ ಮೇಲೆ ಹಾಕೋದಕ್ಕೆ ಇಷ್ಟ ಇಲ್ಲ. ಮುಂಚೆನೆ ಹೇಳ್ದಂಗೆನೆ ನಿಮ್ಮಿಬ್ರದ್ದು ಎನರ್ಜಿ ಮ್ಯಾಚ್ ಆಗ್ತಾ ಇಲ್ಲ. ನೀವೇ ಒಂದು ಫೇಸಲ್ಲಿ ಇದ್ದೀರಾ, ಅವರೇ ಇನ್ನೊಂದು ಫೇಸಲ್ಲಿ ಇದ್ದಾರೆ. ಫ್ರಮ್ ನೋ ವೇರ್ ಇಬ್ರು ಕನೆಕ್ಟ್ ಆದ್ರಿ, ಫ್ರಮ್ ನೋ ವೇರ್ ಏನು ಅಂಡರ್ಸ್ಟ್ಯಾಂಡಿಂಗ್ ಇಲ್ದನೆ ಡೀಪಾಗಿ ಕನೆಕ್ಟ್ ಆದ್ರಿ. ಬಟ್ ಇವಾಗ ನಿಮಗೆ ಆನ್ಸರ್ಸ್ ಬೇಕು, ಆ ಕಡೆಯಿಂದ ಆನ್ಸರ್ಸ್ ಬರ್ತಾ ಇಲ್ಲ. ಯಾರ್ದೋ ಒಬ್ರದ್ದು ಇಂಟೆನ್ಷನ್ ಇಲ್ಲಿ ಸರಿ ಇಲ್ಲ, ಯಾರ್ದೋ ಒಬ್ರದ್ದು ಇಂಟೆನ್ಷನ್ಗೂ ಅವರು ತೋರಿಸ್ತಿರೋದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಯಾರೋ ಒಬ್ರು ಇರ್ಲಿ ಲವ್ ಅಂತ ತೋರಿಸ್ತಾ ಇದಾರೆ, ಬಟ್ ಡೀಪ್ ಡೌನ್ ಅವ್ರ ಇಂಟೆನ್ಷನ್ನೇ ಬೇರೆ ಇದೆ. ಆ ತರ ಒಂದು ವ್ಯಕ್ತಿತ್ವನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಎಸ್ ಗೈಸ್, ಈ ಒಂದು ಪರ್ಸನ್ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಎಲ್ಲ ಸೀಕ್ರೆಟ್ಸ್ನು ಹೇಳ್ಬೇಡಿ. ಎಲ್ಲೋ ಒಂದ್ ಕಡೆ ಅವರ ಗ್ರೋತ್ ಮೇಲೆ ಫೋಕಸ್ಡ್ ಆಗಿದ್ದಾರೆ. ಅವ್ರ ಮೇಲೆ ನೀವು ಫೋಕಸ್ ಆದ್ರೆ ನಿಮ್ಮ ಒಂದು ಗ್ರೋತ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಇವಾಗ್ಲೂ ಕೂಡ ಆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗ್ಗೆನೆ ತಲೆಗೆ ಇಟ್ಕೊಂಡಿದ್ದಾರೆ. ಇವಾಗ್ಲೂ ಕೂಡ ಅವರಿಗೆ ನಿಮ್ಮ ಮೇಲೆ ಅಂತ ಒಂದು ಕಾಮ್ ಒಪಿನಿಯನ್ ಬಂದಿಲ್ಲ, ಒಳ್ಳೆ ಒಪಿನಿಯನ್ ಬಂದಿಲ್ಲ. ಇವಾಗ್ಲೂ ಕೂಡ ನಿಮ್ನ ಒಂದು ನೆಗೆಟಿವ್ ಸ್ಪಾಟ್ ಅಲ್ಲಿ ನೋಡ್ತಾ ಇದ್ದಾರೆ ಅಂದ್ರೂ ತಪ್ಪಿಲ್ಲ. ಇವರ ಇಂಟೆನ್ಷನ್ಸ್ ನಿಮ್ ಬಗ್ಗೆ ಅಷ್ಟು ಪ್ಯೂರ್ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಲುಕ್ಸ್ ಲೈಕ್
ನಿಮ್ಮ ಬಗ್ಗೆ ಅಂತ ಒಂದು ಒಳ್ಳೆ ಒಪಿನಿಯನ್ ಈ ಪರ್ಸನಿಗೆ ಇವಾಗಲೇ ಇಲ್ಲ. ಓಕೆ, ಸೊ ಎಸ್ ಗ್ರೂಪ್ 2 ದಟ್ ವಾಸ್ ಅ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಓಕೆ, ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.